ಗೈಸ್, ಮ್ಯಾಟ್ರ್ ಏನಂದ್ರೆ ನನ್ ತಂಗಿ ಮಗಳು ಬೆಳಗ್ಗೆನೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರಿತಾ ಇದ್ದಾಳೆ. ನಾನ್ ರಾತ್ರಿ ಮಲ್ಗೋದಿಕ್ಕೆ 1 ಗಂಟೆ ಆಗಿತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು. ಇವಾಗ ಬೆಳಗ್ಗೆ ಎದ್ದು ಇವಳು ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಲೈಕ್ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರಿತಾ ಇದ್ದಾಳೆ. ಬಟ್ ನಾನ್ ಸ್ನಾನ ಮಾಡಿಲ್ಲ, ಇವಳು ಸ್ನಾನ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲೈಕ್ ಏನೇನೋ ಟ್ರೈ ಮಾಡ್ದೆ ಮರ್ಸಕ ಅಂತ, ಬಟ್ ಆದ್ರೂನು ಇವಳು ಮರ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ ಇದ್ಲು. ಅದಕ್ಕೆ ಇವಾಗ ಇಲ್ಲೇ ಲೈಕ್ ಇವಾಗ ರೀಸೆಂಟ್ ಆಗಿ ಜಡೇಮನೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಆಗಿದೆ ನಮ್ಮ ಮನೆ ಹತ್ರನೇ. ಅಲ್ಲಿಗೆ ಹೋಗ್ತಾ ಇದೀನಿ ಕರ್ಕೊಂಡು. ಗೈಸ್, ಮುಂಚೆ ಚಿಕ್ಕದಾಗಿ ಇವ್ರು ಇಲ್ಲೇ ದೇವಸ್ಥಾನ ಕಟ್ಟಿದ್ರು ಮುನೇಶ್ವರನ. ಸೊ ಇದೇ ದೇವಸ್ಥಾನನ ಇವಾಗ ಫುಲ್ ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಇಲ್ಲಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ನಾನು ಇವಾಗ ಆಫೀಸ್ ಬೇರೆ ಹೋಗ್ಬೇಕು, ಇನ್ನು ನಾಷ್ಟ ಇಲ್ಲ. ಇವಾಗ ಇವಳಿಗೆ ಸಮಾಧಾನ ಆಗಿದೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ಲು ಅಂತ. ದೇವಸ್ಥಾನಕ್ಕೆ ಹೋಗೋವರೆಗೂ ಇವಳು ಮನೆಯಲ್ಲಿ ಆಟನೇ ಮಾಡ್ತಾ ಇದ್ಲು. ನಮ್ಮ ಮನೆಗೆ 2 ಕಡೆಯಿಂದ ಬರ್ಬೋದು, ಒಂದು ಲೇಔಟ್ ಕಡೆಯಿಂದ, ಇನ್ನೊಂದು ಆ ಸೈಡ್ ಸಪರೇಟ್ ಆಗಿ ದಾರಿ ಇದೆ. ನಾನು ಇವಾಗ ಲೇಔಟ್ ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡ್ತಾ ಇದ್ದೀನಿ. ಗೈಸ್, ಇದರಲ್ಲಿ ಇದು ಮತ್ತೆ ಅದು ಇವೆರಡು ಮಾತ್ರ ಹುಂಜ, ಇನ್ ಮಿಕ್ದವೆಲ್ಲ ಹೆಣ್ಣಿವೆ ಗೈಸ್. 1 2 3 4 5 6 7 8ರಲ್ಲಿ 2 ಹುಂಜ ಇದೆ, ಮಿಕ್ದವೆಲ್ಲ ಹೆಣ್ಣು ಕೋಳಿಗಳು. ಈ ಹುಂಜ ರೆಡ್ ಕಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಒಳ್ಳೆ ಲುಕ್ ಬರ್ಬೇಕಂದ್ರೆ ಹುಂಜಗೆ 1 ವರ್ಷ ಸಾಕ್ಬೇಕು ನೀಟಾಗಿ, ಆವಾಗ್ಲೇ ನಾವು ಕೂಡ ಒಳ್ಳೆ ರೇಟ್ಗೆ ಸೇಲ್ ಮಾಡ್ಬೋದು. ಈ ಏಜ್ ಅಲ್ಲಿ ಸೇಲ್ ಮಾಡಿದ್ರೆ ವೇಸ್ಟ್, ಏನಕ್ಕಂದ್ರೆ ವೇಟು ಇರಲ್ಲ ಮತ್ತೆ ಲುಕ್ಕು ಇರಲ್ಲ ಕೋಳಿ. ಇನ್ನ ಮಧ್ಯಾಹ್ನ ಆದ್ರೆ ಬಿಸಿಲಾಗುತ್ತೆ, ಸೊ ಆ ಟೈಮಲ್ಲಿ ನೀರಿಗೆಲ್ಲ ಪರದಾಡ್ತಾ ಬಂತ ಇಲ್ಲೇ ನಾನು ನೀರ್ ಬಿಡ್ತಾ ಇದ್ದೀನಿ ಬಟ್ಟಲ್ಲಿ. ಮಧ್ಯಾಹ್ನ ಬಂದು ಎಲ್ಲ ಸರಿಯಾಗಿ ನೀರು ಕುಡಿತದೆ. ನಮ್ಮನೇಲಿ ಇವತ್ತು ಪೂಜೆ ಆಗಿದೆ, ಏನಕ್ಕಂದ್ರೆ ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಅದೇ ಕಾರಣಕ್ಕೆ ನಮ್ಮನೇಲಿ ಪೂಜೆ ಮಾಡಿದ್ದಾರೆ. ನಾನು ಮುಂಚೆನೆ ಲ್ಯಾಪ್ಟಾಪ್ ಅಲ್ಲೇ ಎತ್ತಿಕೊಂತಾ ಇದ್ದೀನಿ ಗೈಸ್, ಏನಕ್ಕಂದ್ರೆ ಒಂದ್ ಟೈಮ್ ಚಾರ್ಜಿಂಗ್ ಹೋಗ್ಬಿಟ್ಟಿದ್ದೆ ಆಫೀಸ್ಗೆ. ಸೊ ಆತರ ಆಗ್ಬಾರ್ದು, ಅದಕ್ಕೆ ಮುಂಚೆನೆ ಎಲ್ಲ ಎತ್ತಿಕೊಂಡ್ಬಿಡ್ತಾ ಇದ್ದೀನಿ ಗೈಸ್. ಇವಾಗ ಆಫೀಸ್ಗೆ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಇದು ನನ್ನ ಇವಾಗ ಫೈನಲ್ ಲುಕ್ಕು. ಬನ್ನಿ ಹೋಗೋಣಂತೆ. ನಾನಿನ್ನ ಆಫೀಸ್ಗೆ ಹೋಗಿ ಬರೋದಕ್ಕೆ 8 ಗಂಟೆ ಆದ್ರೂ ಆಯ್ತು, 10 ಗಂಟೆ ಆದ್ರೂ ಆಯ್ತು. ಅದಕ್ಕೆ ನಾನು ಇವಾಗಲೇ ನನ್ನ ರೂಮಲ್ಲಿರೋ ವಿಂಡೋನ ಹಾಕ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಸೊಳ್ಳೆಗಳೆಲ್ಲ ತುಂಬ ಹೋಗಿರುತ್ತೆ ರೂಮಲ್ಲಿ, ಅದು ಬೇರೆ ಗಾಳಿ ಜಾಸ್ತಿ ಇರುತ್ತೆ ಈವ್ನಿಂಗ್ ಟೈಮು. ಗೈಸ್, ಹಿಂಗೆ ಫುಲ್ಲು ಮಾಸ್ಕ್ ಗಿಸ್ಕ್ ಹಾಕೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಡು ಫುಲ್ ನೀಟಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಇದೇ ನೋಡಿ ನನ್ನ ರಥ. 10-20 ಕಿಲೋಮೀಟರ್ ಅಲ್ಲ, 30 ಕಿಲೋಮೀಟರ್ ಅಂತ ಆಫೀಸ್ ಇಲ್ಲಿಂದ. ಆಲ್ಮೋಸ್ಟ್ 1.5 ಅವರ್ ತಗೊಳುತ್ತೆ ಆಫೀಸ್ ರೀಚ್ ಆಗೋದಕ್ಕೆ. ಅದು ಬೇರೆ ಇವತ್ತು ಬಿಸಿಲು ಜಾಸ್ತಿ ಇದೆ. ಈ ನಡುವೆ ಎಲ್ಲ ಫುಲ್ ಮೋಡ ಮುಚ್ಕೊಂಡಿತ್ತು. ಆಫೀಸ್ಗೆ ಹೋಗೋ ಟೈಮಲ್ಲೇ ಬಿಸಿಲು ಜಾಸ್ತಿ ಆಗಿದೆ ಇವತ್ತು. ಹೋಗೋಷ್ಟರಲ್ಲಿ ಫುಲ್ ಸೆಕೆ ಬಂದು ಇನ್ನೂ ಒಂದ್ಸರಿ ಸ್ನಾನ ಆಗ್ಬಿಟ್ಟಿರುತ್ತೆ ನಂಗೆ, ಆ ಲೆವೆಲ್ಗೆ ಬಿಸಿಲಿದೆ ಇವತ್ತು. ರೀಚ್ ಆಗೋಷ್ಟರಲ್ಲಿ 2:15 2:45 ಆಗುತ್ತೆ. ನನ್ನ ಆಫೀಸ್ ಲಾಗಿನ್ ಬಂದು 3 ಗಂಟೆಗೆ. ಈ ಬಿಸಿಲಲ್ಲಿ ನಾನು ಏನಕ್ಕೆ ಈ ಸ್ವೆಟರ್ ಹಾಕಿರೋದು ಅಂತಂದ್ರೆ, ನಾನು ಹೋಗ್ತಾರ ಬಂದು ಕೊಳ್ಳೂರು ರೋಡ್ ಅಲ್ಲಿ. ಈ ರೋಡಲ್ಲಿ ತುಂಬಾ ಲಾರಿಗಳು ಟೆಂಪೋಗಳೇ ಬರ್ತವೆ. ಆ ವಿದ್ಯೆಗಳೇ ಹೋಗ್ಬೇಕಾದ್ರೆ ಫುಲ್ ಮಣ್ಣೆಲ್ಲ ಬರ್ತದೆ. ಅದಕ್ಕೋಸ್ಕರ ಬಟ್ಟೆ ಎಲ್ಲ ಧೂಳು ಹಾಕ್ಬಾರ್ದು ಅಂತ ನಾನು ಜರ್ಕಿನ್ ಹಾಕೊಂಡಿದ್ದೀನಿ. ಗೈಸ್, ಇವಾಗ ನಾನು ಪೆಟ್ರೋಲ್ ಹಾಕ್ಸ್ಬೇಕು. ಇವಾಗ ಇರೋ ಪೆಟ್ರೋಲ್ ಆಲ್ಮೋಸ್ಟ್ ಆಗುತ್ತೆ, ಹೋಗ್ ಬರೋದಕ್ಕೆ ಅಂತೂ ಆರಾಮಾಗಿ ಆಗುತ್ತೆ. ಆದ್ರೂ ಕೂಡ ಒಂದ್ ಕಡೆ ನಂಗೆ ಎಲ್ಲೋ ಒಂದ್ ಕಡೆ ಭಯ, ಎಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೋ ಅಂತ. ಅದಕ್ಕೆ ನಾನು ಗಾಡಿಗೆ ಯಾವಾಗ್ಲೂ ಫುಲ್ ಟ್ಯಾಂಕ್ ಹಾಕ್ಸ್ತೀನಿ ಪೆಟ್ರೋಲ್. ಇವಾಗ ಆಲ್ಮೋಸ್ಟ್ ಇನ್ನೂ ಒಂದು 100 ಕಿಲೋಮೀಟರ್ ಹೋಗ್ಬೋದು, ಆದ್ರೂ ಯಾಕೆ ಭಯ ಅನ್ಬಿಟ್ಟು ನಾನು ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ತೀನಿ. ಒಂದು 600 ರೂಪಾಯಿಗೆ ಹಾಕ್ಸಿದ್ರೆ ಸಾಕು, ಆಲ್ಮೋಸ್ಟ್ 90% ಫುಲ್ ಆಗುತ್ತೆ. ಬನ್ನಿ ಇವಾಗ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣಂತೆ. ಎಲ್ಲ ಸಿಸ್ಟಮ್ ಚೇಂಜ್ ಆಗ್ಬಿಟ್ಟು ಮತ್ತೆ ಮಾಮೂಲಿ ಮಾಡ್ಬಿಟ್ರು ಅವರು. ಈ 3 ಪಂಪ್ ಲಾಸ್ಟ್ ಬಿಟ್ರಲ್ಲ ನೈಸ್. ಹೆಂಗೆ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಫುಲ್ ತೂಕಾಡ್ತಾ ಐತೆ. ಪೆಟ್ರೋಲ್ ನೋಡ್ತಾ ಇದ್ರೆ ಇನ್ನೊಂದು 10 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬೇಕು, ಆ ತರ ಇದೆ ಗಾಡಿಯಲ್ಲಿ ಇವಾಗ. ಗೈಸ್, ಕೆಲಸ ಎಲ್ಲ ಮುಗಿಸಿ ಮನೆಗೆ ಓಡೋದಕ್ಕೆ 9:15 ಆಗಿದೆ. ನಾನು ಇವಾಗ ಆಫೀಸಿಂದ ಹೋಗ್ತಾ ಇದ್ದೀನಿ ಮನೆಗೆ. ನೋಡಿ, ಇದೆ ನಮ್ಮ ಆಫೀಸ್. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ.